ನಮಸ್ಕಾರ. ನಾನು ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವ ವಿಧಾನ, ಹಾಗೆಯೇ ಯಾವ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು, ಇದರ ಜೊತೆಗೆ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು, ಮುಖ್ಯವಾಗಿ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ಒಂದು ಹಿಂದಿನ ಇತಿಹಾಸವನ್ನು ನೋಡೋಣ. ಈ ವರಮಹಾಲಕ್ಷ್ಮಿ ಹಬ್ಬವನ್ನ ವರಮಹಾಲಕ್ಷ್ಮಿ ವ್ರತ ಎಂದು ಕೂಡ ಕರೆಯಲಾಗುತ್ತೆ. ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಆಚರಿಸುವ ಪ್ರಮುಖ ಹಬ್ಬವಾಗಿದ್ದು, ವಿಶೇಷವಾಗಿ ಈ ಹಬ್ಬವನ್ನ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಪ್ರಸಿದ್ಧಿಯಾಗಿದೆ. ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ರವಾರ, ವಿಶೇಷವಾಗಿ ಶ್ರಾವಣ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಆಚರಿಸಲಾಗುತ್ತೆ. ಇದಕ್ಕೆ ಹಿಂದಿನ ಇತಿಹಾಸ ಏನಿದೆ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ಪ್ರಾಚೀನ ಕಾಲದಲ್ಲಿ ಚಿಂತಾಮಣಿ ನಗರದಲ್ಲಿ ಬ್ರಾಹ್ಮಣ ಪುತ್ರಿ ಚಾರುಮತಿ ಎಂಬ ವ್ರತಿಷ್ಠೆ ಇದ್ಲು. ಅವಳು ತನ್ನ ಪತಿಗೆ ಭಕ್ತಿಯಿಂದ ಸೇವೆ ಮಾಡುತ್ತಾ ದೇವತೆಗಳಿಗೆ ನಿತ್ಯ ಪೂಜೆ ಮಾಡುತ್ತಿದ್ದಳು. ಅವಳ ಭಕ್ತಿಗೆ ಮೆಚ್ಚಿದ ವರಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮೀ ದೇವಿ ಅವಳ ಕನಸಿನಲ್ಲಿ ಬಂದು, ನಾನು ನಿನ್ನಲ್ಲಿ ಸಂತುಷ್ಟಳಾಗಿದ್ದೇನೆ, ನೀನು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸು, ನಿನಗೆ ಐಶ್ವರ್ಯ, ಐಕ್ಯತೆ, ಧರ್ಮ, ಸಂತಾನ ಎಲ್ಲ ಲಭಿಸುತ್ತದೆ ಎಂದು ಆಶೀರ್ವಾದ ನೀಡಿದ್ಲು. ಆ ನಂತರ ಚಾರುಮತಿಯು ಹಲವು ಹೆಣ್ಣು ಮಕ್ಕಳ ಜೊತೆಗೂಡಿ ಈ ವ್ರತವನ್ನು ಆಚರಿಸಿದಳು. ಇದರಿಂದಾಗಿ ಎಲ್ಲರಿಗೂ ಧಾನ್ಯ, ಧನ, ಸಂಪತ್ತು, ಐಶ್ವರ್ಯ ಸಿಕ್ಕಿತು. ಹಾಗೆ ಈ ಪೂಜೆಯನ್ನು ಮುಖ್ಯವಾಗಿ ಮಾಡಬೇಕು ಅಂತ ಹೇಳಿದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಜೊತೆಗೆ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮೊದಲೇ ಮಾಡಿ, ಹಾಗೆ ಹಬ್ಬದ ತಯಾರಿ, ವ್ರತಾಚರಣೆ, ತದನಂತರದಲ್ಲಿ ವಿಸರ್ಜನೆಯೂ ಕೂಡ ಬಹಳ ಮುಖ್ಯವಾಗುತ್ತೆ. 2025ರಲ್ಲಿ ಯಾವ ವಿಶೇಷ ಲಗ್ನಗಳಿದೆ ಅಂತ ಹೇಳಿದ್ರೆ, ಬಹು ಮುಖ್ಯವಾಗಿ ಈ ಸಮಯದಲ್ಲಿ ಪೂಜೆಗಳನ್ನ ಮಾಡಬಾರ್ದು. ಅದ್ಯಾವುದಪ್ಪ ಅಂತ ಹೇಳಿದ್ರೆ, ರಾಹುಕಾಲ 8/8/2025ರಲ್ಲಿ 10:51ರಿಂದ 12:25 ಯಮಗಂಡ ಕಾಲ 3:34ರಿಂದ 5:08 ಇದೆ. ಗುಳಿಕ ಕಾಲ 7:42ದಿಂದ 9:16 ಈ ಸಮಯದಲ್ಲಿ ಯಾರು ಕೂಡ ಪೂಜೆ ಮಾಡಬಾರ್ದು. ತದನಂತರದಲ್ಲಿ ಅಂದರೆ ಮೊದಲಿಗೆ ಯಾವುದೇ ಪೂಜೆ ಪುನಸ್ಕಾರಗಳು ಅಥವಾ ವ್ರತಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಅದರಲ್ಲಿ ತುಂಬಾ ವಿಶೇಷವಾದ 4ರಿಂದ 4:30 ಮಿಥುನ ಲಗ್ನ ಇದೆ. ತದನಂತರದಲ್ಲಿ 12:25ರಿಂದ 12:50 ತುಲಾ ಲಗ್ನ ಇದೆ. ಸಂಜೆ 5 ಗಂಟೆಯಿಂದ 5:30 ಧನುರ್ ಲಗ್ನ ಇದೆ. ಈ ಸಮಯದಲ್ಲಿ ನೀವು ವರಮಹಾಲಕ್ಷ್ಮಿ ವ್ರತ ಅಥವಾ ಸಂಕಲ್ಪವನ್ನ ಮಾಡ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ. ಹಾಗೆಯೇ ಈ ಒಂದು ವರಮಹಾಲಕ್ಷ್ಮಿ ವ್ರತದಲ್ಲಿ ಬಹುಮುಖ್ಯವಾಗಿ ಶ್ರದ್ಧಾಭಕ್ತಿಯಿಂದ ಕಳಸವನ್ನ ಹೂಡಿ ಅದಕ್ಕೆ ಸೀರೆ, ಲಕ್ಷ್ಮಿಯ ಮುಖವಾಡಗಳು ಅದೆಲ್ಲವನ್ನೂ ಇಟ್ಟು ಅಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿ, ಶ್ರದ್ಧಾಭಕ್ತಿಯಿಂದ ನೀವು ಮಾಡಿರೋ ವಿವಿಧ ಬಗೆಯ ತಿಂಡಿಗಳು, ಸಿಹಿ, ಹಣ್ಣು ಎಲ್ಲವನ್ನೂ ಇಟ್ಟು ಪೂಜೆ ಮಾಡಿ ಶ್ರದ್ಧಾಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳಿ. ಜೊತೆಗೆ ನಾನು ಹೇಳಿರುವಂಥ ಈ ಸಮಯದಲ್ಲಿ ನೀವು ಪೂಜೆಯನ್ನು ಅಂದರೆ ಲಕ್ಷ್ಮಿ ಸ್ಥಾಪನೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫಲಗಳು ಸಿಗುತ್ತೆ. ತದನಂತರದಲ್ಲಿ ಅದಾದ ನಂತರ ಪೂಜೆ ಆದಮೇಲೆ ಬಹು ಮುಖ್ಯವಾಗಿ ನೀವು ಲಲಿತ ಸಹಸ್ರನಾಮ ಅಥವಾ ಲಕ್ಷ್ಮೀ ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದನೂ ಕೂಡ ನಿಮಗೆ ವಿಶೇಷವಾದ ಸಂಪತ್ತು ಲಭಿಸುತ್ತೆ. ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಅಂತ ಹೇಳ್ಬೋದು. ಅದಾದ ಮೇಲೆ ಅವತ್ತು ಸಂಜೆನೂ ಕೂಡ ಮತ್ತೆ ಪೂಜೆ ಎಲ್ಲ ಮಾಡಿ, ಅಥವಾ ನೀವು ಸಂಜೆನೇ ಪೂಜೆ ಮಾಡಿದ್ರೆ ಈ ವರ್ಷ ಶನಿವಾರ ಅಂದರೆ ವಿಸರ್ಜನೆ ಮಾಡೋ ದಿನ ಹುಣ್ಣಿಮೆ ಬಂದಿರೋದ್ರಿಂದ ಅವತ್ತು ಲಕ್ಷ್ಮಿ ವಿಸರ್ಜನೆಯನ್ನು ಮಾಡಬಾರ್ದು. ಶನಿವಾರ ಕೂಡ 2 ಸಲ ನೈವೇದ್ಯವನ್ನು ಮಾಡಿ ಲಕ್ಷ್ಮಿ ಪೂಜೆಯನ್ನು ಮಾಡಿ ತದನಂತರ ಭಾನುವಾರ ಬಿಡ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಶ್ರದ್ಧಾ ಭಕ್ತಿಯಿಂದ ಆಚರಿಸೋದ್ರ ಜೊತೆಗೆ 9 ಜನ ಮುತ್ತೈದೆಯರನ್ನ ಕರೆದು ಅವರಿಗೆ ಅರಿಶಿನ ಕುಂಕುಮನ ಕೊಡ್ತೀರ. ಸಾಧ್ಯವಾದರೆ ಇಲ್ಲಿ ಬಹುಮುಖ್ಯವಾಗಿ ನೀವು ಗಮನಿಸಬೇಕು, ಯಾರು ನಿಮ್ಮ ಮನೆ ಅಂಗಳದಲ್ಲಿ ಕಸ ಗುಡಿಸೋರಾಗಿರ್ಬೋದು ಅಥವಾ ಕಾರ್ಮಿಕ ಕೆಲಸ ಮಾಡ್ತಿರೋ ಅಂಥ ಹೆಣ್ಮಕ್ಳಿಗೆ ನೀವು ಕರೆದು ಅರಿಶಿನ ಕುಂಕುಮ ಬಳೆ
ಈ ರೀತಿಯಾಗಿ ಕೊಡೋದ್ರಿಂದ ನಿಮ್ಮ ಮನೆಯ ಸಂಪತ್ತು ಇನ್ನೂ ಹೆಚ್ಚಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ಯಾರಿಗೆಲ್ಲ ಇದು ಸಾಧ್ಯ ಆಗುತ್ತೆ ಅವರೆಲ್ಲರೂ ಈ ಒಂದು ಕೆಲಸವನ್ನು ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ಹಬ್ಬವನ್ನು ಮಾಡೋದ್ರಿಂದ ಐಶ್ವರ್ಯ, ಸಂತಾನ ಭಾಗ್ಯ, ಸಮೃದ್ಧಿ, ಬಡತನ ನಿವಾರಣೆ ಸಿಗುತ್ತೆ ಎಂದು ನಂಬಲಾಗಿದೆ. ಮನೆಯ ಮಹಿಳೆಯರು ಕುಟುಂಬದ ನೆಮ್ಮದಿಗಾಗಿ ಈ ವ್ರತವನ್ನು ಮಾಡ್ತಾರೆ. ಇದು ದೇವಿಯ ಕೃಪೆ, ಪವಿತ್ರ ದಿನವೆಂದು ಆರಾಧನೆಯ ಮೂಲಕ ಜೀವನದಲ್ಲಿ ಧಾರ್ಮಿಕತೆ, ಶುದ್ಧತೆ ಮತ್ತು ನೆಮ್ಮದಿ ಬರುತ್ತದೆ ಎಂಬ ನಂಬಿಕೆ ಇದೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಒಂದು ವ್ರತವನ್ನು ಆಚರಣೆ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.